ಹಲೋ, ವೆಲ್ಕಮ್ ಟು ಮೈ ಗೋಲ್ಡನ್ ಸೋಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನನ ನಾನು ಸ್ನ್ಯಾಕ್ಸಿಂದ ಶುರು ಮಾಡ್ತಿದ್ದೀನಿ. ಬಿಫೋರ್ ಸ್ನಾನ ನಾನು ಸ್ನ್ಯಾಕ್ಸ್ ತಿಂತಿದ್ದೀನಿ. ಯಾಕಂತ ಹೇಳಿದರೆ ಬೆಳಗ್ಗೆ ಎದ್ದೇಳೋದು ತುಂಬ ಲೇಟ್ ಆಗ್ತಿದೆ, ರಾತ್ರಿ ಎಲ್ಲ ನಿದ್ದೆ ಆಗೋಲ್ಲ. ಸೊ ಹೀಗಾಗಿ 9 o'clock 10 o'clock ಆಗುತ್ತೆ ಎದ್ದೇಳೋದು. ಸೊ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ, ಆಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಟಿಫಿನ್ ಅಂದರೆ 11-11:30 ಹಿಂಗಾಗ್ತಿದೆ. ಸೊ ಅದಕ್ಕಾಗಿ ಮಖಾನ ಮತ್ತು ಕ್ಯಾಶ್ನಟ್ಟು ಮಸಾಲ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಸ್ವಲ್ಪ ತಿಂದು ಅದಾದಮೇಲೆ ಆಯಿಲ್ ಮಸಾಜ್ನ ಮಾಡಿಕೊಂಡೆ ಆರಾಮಾಗಿ. ಅದಾದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ನನ್ನ ದಿನನಿತ್ಯ ಏನು ಬುಕ್ಸ್ ಓದೋದು ಎಲ್ಲ ಏನಿತ್ತು, ಸೊ ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಟಿಫಿನಿಗೆ ನಾನಿಲ್ಲಿ ಇವತ್ತು ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ನನಗನ್ಸಿತ್ತು. ಸೊ ಅವಲಕ್ಕಿನ ಮಾಡಿಕೊಂಡೆ ಮತ್ತು ನಾನು ಕೂಡ ತಿಂದೆ. ಅದಾದಮೇಲೆ ಸ್ವಲ್ಪ ಬ್ರೇಕ್ ತೊಗೊಂಡೆ ಫ್ರೂಟ್ ತಿನ್ನೋಕ್ಕೆ ಅಂಥೇಳಿ. ಫ್ರೂಟೆಲ್ಲ ತಿಂದು ಆದಮೇಲೆ ಮನೇಲಿ ಕರಂಡಿ ಹಾಕಿದ್ರು. ನನಗೆ ಸ್ವಲ್ಪ ಖಾರ ತಿನ್ನೋಕ್ಕೆ ಇಷ್ಟ. ಸೊ ಕರಂಡಿ ಹಾಕಿದ್ರು, ಅದನ್ನು ಜಸ್ಟ್ ಮೆಣಸಿನ್ಕಾಯಿಂದ ಮಾತ್ರ ಮಾಡಿ ಹಾಕಿದ್ರು. ಸೊ ಅದಕ್ಕೆ ನಾನು ಸ್ವಲ್ಪ ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಕರಂಡಿನ ತೊಗೊಂಡು ಬಂದು ಅದಕ್ಕೆ ಸ್ವಲ್ಪ ಕುಕ್ಕುಂಬರ್ ಮತ್ತು ಬದನೇಕಾಯಿನ ನೀಟಾಗಿ ತೊಳೆದು ಹೆಚ್ಚಿ ಅದರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಊಟದಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ಪಾಲಕ್ ಪಲಾವನ್ನ ಮಾಡ್ಕೊತಿದ್ದೀನಿ. ನನಗೆ ವೆಜಿಟೇಬಲ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಪಲಾವ್ ಅಂದರೆ ಇನ್ನೂ ಇಷ್ಟ. ಸೊ ನಮ್ಮ ಮನೇಲಿ ಏನು ವೆಜಿಟೇಬಲ್ಸ್ ಇತ್ತು ಅದನ್ನು ಮಾತ್ರ ಸ್ವಲ್ಪ ಹಾಕಿ ನಾನಿಲ್ಲಿ ಪಾಲಕ್ ಪಲಾವನ್ನ ರೆಡಿ ಮಾಡಿಕೊಂಡೆ. ಇದು ಮಧ್ಯಾಹ್ನ ಊಟಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದು. ಅದಾದಮೇಲೆ ಸ್ವಲ್ಪ ಸುಸ್ತಾಗ್ತಿತ್ತು ಅಂಥೇಳಿ ಸ್ವಲ್ಪ ಜ್ಯೂಸ್ ಇದು ಮಾಡ್ಕೊಂಡು ಕುಡಿಯೋಣ ಅಂಥೇಳಿ ಜ್ಯೂಸ್ ಕುಡಿದೆ. ನೆಕ್ಸ್ಟು ನಾನಿಲ್ಲಿ ಮನೇನ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಅಂದರೆ ಅದು ಕಿಚನ್ದು ಕಟ್ಟೆ ಏನಿತ್ತು, ಸೊ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಟಿಫಿನ್ ಮಾಡಿರೋವಂಥದ್ದು ಒಂದು 4-5 ಏನೋ ಪಾತ್ರೆಗಳಿತ್ತು, ಅದನ್ನು ಇವತ್ತು ವಾಶ್ ಮಾಡಿದ್ದು. ಇದೇ ಫಸ್ಟ್ ಟೈಮ್ ನಾನು ಮಾಡಿದ್ದು ಆಫ್ಟರ್ ಪ್ರೆಗ್ನೆನ್ಸಿ. ಯಾಕಂತ ಹೇಳಿದ್ರೆ ಮನೇಲಿ ನಮ್ಮಮ್ಮ ಇರಲಿಲ್ಲ, ಅವ್ರಿಗೆ ಹುಷಾರಿಲ್ಲ. ಸೊ ಹೀಗಾಗಿ ಅವ್ರು ಹಾಸ್ಪಿಟ್ಲಿಗೆ ತೋರ್ಸೋಕ್ಕೆ ಹೋಗಿದ್ರು. ಬೆಳಗ್ಗೆ ಹೋದವರು ಸಾಯಂಕಾಲ ಬಂದರು. ಸೊ ನನಗೆ ಅದು ಸಾಯಂಕಾಲವರೆಗೂ ಇಡೋಕ್ಕೆ ಇಷ್ಟ ಆಗಿರಲಿಲ್ಲ. ಸೊ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಕ್ಲೀನ್ ಮಾಡಿಕೊಂಡೆ. ಸೊ ಇದಾಗಿತ್ತು ನನ್ನ ಶಾರ್ಟ್ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಸೊ ಯಾರೆಲ್ಲ ನನ್ನ ವಿಡಿಯೋಸ್ಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಲೈಕ್, ಕಾಮೆಂಟ್, ಶೇರ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋವಂಥ ಸಮಯ. ಬಾಯ್.